ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ಈ ದಿನ ಕೂಡ ನಾವು ದೇವರ ವಾಕ್ಯದ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ನಾವೊಂದು ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸುವ ಪ್ರಿಯರೇ. ದೇವರು ತಾನೇ ಈ ಹಾಡಿನ ಮೂಲಕ ಮಹಿಮೆ ಹೊಂದಲಿ ಮತ್ತು ನಮ್ಮಲ್ಲಿ ಇನ್ನೂ ಕೂಡ ನಂಬಿಕೆ ಪವಿತ್ರಾತ್ಮ ದೇವರು ಇಚ್ಛಿಸಲಿ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ಈ ಹಾಡನ್ನು ಹಾಡುವ. ಈ ಹಾಡು ಹೀಗೆ ಹೇಳ್ತದೆ: ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರ ನೀನೇ ಏಸಯ್ಯ ಎಂಬುದಾಗಿ. ಪ್ರಿಯ ದೇವಜನರೇ, ನಮಗೆ ಆಶ್ರಯ ನಮ್ಮ ದೇವರಾಗಿದ್ದಾನೆ, ನಮಗೆ ಆಧಾರ ನಮ್ಮ ಸ್ವಾಮಿಯಾಗಿದ್ದಾನೆ. ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಬಿಟ್ಟು ಏನನ್ನೂ ಮಾಡಲಿಕ್ಕಾಗೋದಿಲ್ಲ ಅಂತೇಳಿ. ಒಂದು ವೇಳೆ ದೇವರನ್ನು ಬಿಟ್ಟು ನಾವೇನಾದರೂ ಮಾಡಿದರೂ ಕೂಡ ಅದು ಶಾಶ್ವತವಾಗಿರುವುದಿಲ್ಲ ಪ್ರೇರೆ. ಹಾಗಾಗಿ ನೀವು ಹಾಡು ಭಕ್ತಿಪೂರ್ವಕವಾಗಿ ನಾವು ಹಾಡುವ, ಆಶ್ರಯವು ನೀನೇ ಏಸಯ್ಯ ಎಂಬುದಾಗಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆರಾಧನೆ 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 ಆರಾಧನೆ. ಇನ್ನೊಂದು ಚರಣ ಹೀಗೆ ಹೇಳ್ತದೆ: ನಿನ್ನಿಂದ ಆಗದ ಕಾರ್ಯ ಒಂದೂ ಇಲ್ಲ ಸ್ವಾಮಿ, ನಿನ್ನದೆಲ್ಲ ಸಾಧ್ಯ. ಇದುವರೆಗೂ ನಾನು ನಡೆಸಿದೆಯಲ್ಲ, ನೀನು ಎಬ್ನೇಜರ್ ಆಗಿದ್ದಿ, ಮುಂದೆಯೂ ನಡೆಸ್ತಿ. ಹೌದು ಪ್ರಿಯರೇ, ನಾವು ಭಕ್ತಿಪೂರ್ವಕವಾಗಿ ಇದನ್ನು ಹಾಡುವ. ನಿನ್ನಿಂದ ಆಗದ ಕಾರ್ಯ ಒಂದೂ ಇಲ್ಲ, ಒಂದು ಅಂದರೆ ಒಂದೂ ಇಲ್ಲ, ಎಲ್ಲವೂ ನಿನಗೆ ಸಾಧ್ಯ ಎಂಬುದಾಗಿ ದೇವರ ಮೇಲೆ ಭರವಸೆ ಇಟ್ಟು ನಾವು ಇದನ್ನು ಹಾಡುವ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬ್ನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬ್ನೇಜರ್ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಚರಣ ಹೀಗೆ ಹೇಳ್ತದೆ: ಕಷ್ಟದ ದಿನದ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ. ಹೌದು ಪ್ರಿಯರೇ, ಕಷ್ಟ ಬರುವಾಗ, ಕಣ್ಣೀರು ಬರುವಾಗ ಅನೇಕ ಹೊತ್ತು ನಾವು ಹೀಗೆ ನೆನೆಸ್ತೀವಿ, ನನ್ನ ಜೊತೆ ಯಾರು ಇಲ್ಲವಲ್ಲ ಎಂಬುದಾಗಿ. ಆದರೆ ನಮಗೊಬ್ಬ ಜೊತೆಗಾರನಿದ್ದಾನೆ. ಈ ನೆನಪು ನಮಗೆ ಯಾವಾಗಲೂ ಬರಬೇಕು. ಅದಕ್ಕೋಸ್ಕರ ಈ ಹಾಡು ಬರೆದಂಥ ಸೇವಕರು ಈ ರೀತಿಯಾಗಿ ಬರೀತಾರೆ: ಕಷ್ಟದ ದಿನದ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿಯೂ ನನ್ನನ್ನು ಕಾಣುತ್ತಿದ್ದೀನು ಸ್ವಾಮಿ, ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ಹೌದು, ನಮ್ಮನ್ನು ನೋಡುವ ದೇವರು ನಮ್ಮ ದೇವರಾಗಿದ್ದಾನೆ. ಎಲ್ಲ ಸಮಯದಲ್ಲಿಯೂ ಕೂಡ ನಾವು ಹಾಡುವ ಪ್ರಿಯರೇ ಭಕ್ತಿಪೂರ್ವಕವಾಗಿ.
ಥ್ಯಾಂಕ್ ಯು ಲಾರ್ಡ್. ಕಷ್ಟದ ದಿನದ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನದ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ಆರಾಧನೆ 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 ಆರಾಧನೆ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಸ್ವಾಮಿ, ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರೈಸ್ ಯು ಜೀಸಸ್. ತಂದೆ, ನಿನಗೆ ಸ್ತೋತ್ರ ಅಪ್ಪ. ನಮಗೆ ಆಶ್ರಯ ನೀನೇ, ನಮಗೆ ಆಧಾರ ನೀನೇ ಸ್ವಾಮಿ. ಕರ್ತೃ, ನಮ್ಮ ಕಷ್ಟದ ದಿನದಲ್ಲಿ, ನಮ್ಮ ಕಣ್ಣೀರಿನ ಸಮಯದಲ್ಲಿ ಯಾವತ್ತೂ ಕೂಡ ನಮ್ಮನ್ನು ಬಿಡದ ದೇವರ ದಿನ ಆಗಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ ಅಪ್ಪ. ಸ್ವಲ್ಪ ಹೊತ್ತು ದೇವರೇ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಈ ದಿನದ ದೇವರ ವಾಕ್ಯದ ಸಂದೇಶದ ಶಿರೋನಾಮ ಹೀಗೆ ಹೇಳ್ತದೆ: ನಾನಂತೂ ನನ್ನ ಕರ್ತನನ್ನು ಎದುರು ನೋಡುವೆನು. ನಾನಂತೂ ನನ್ನ ಕರ್ತನನ್ನು ಎದುರು ನೋಡುವೆನು, ಯಾಕಂದರೆ ಆತನು ನನ್ನ ನೋಡುವ ದೇವರಾಗಿದ್ದಾನೆ. ಸ್ವಲ್ಪ ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಕೊಡುವ. ನಮ್ಮನ್ನು ರಕ್ಷಿಸಿದ, ನಮ್ಮ ಕೂಗು ಕೇಳುವ ಒಬ್ಬ ದೇವರು ನಮಗಿದ್ದಾನೆ. ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಸಮಸ್ಯೆ, ಕಷ್ಟ, ಕಣ್ಣೀರು, ಕಾಯಿಲೆ, ಇದರ ಮಧ್ಯದಲ್ಲಿ ತಾಳ್ಮೆಯಿಂದ ಆ ದೇವರು ನಾವು ಕಾಯ್ತಾ ಇರಬೇಕು ಪ್ರಿಯರೇ. ಹಾಗಾಗಿ ಇದನ್ನು ದೇವರ ವಾಕ್ಯ, ನಾನಂತೂ ನನ್ನ ಕರ್ತನನ್ನು ಎದುರು ನೋಡುವೆನು ಅಥವಾ ಆತನಿಗೋಸ್ಕರ ನಾನು ಕಾಯುವನು ಎಂಬುದಾಗಿ. ಇಲ್ಲಿ ಮೀಕನ ಪ್ರವಾದನ ಗ್ರಂಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 7ನೇ ಅಧ್ಯಾಯ 7ನೇ ವಚನದಲ್ಲಿ, ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನ್ನ ಕಡೆಗೆ ಕಿವಿ ಕೊಡುವನು. ಪ್ರಿಯರೇ, ಈ ಪ್ರವಾದಿ ಸುಂದರವಾಗಿ ಇಲ್ಲಿ ಹೇಳ್ತಾನೆ, ನನ್ನ ದೇವರು, ಆತನಗೋಸ್ಕರ ನಾನು ಎದುರು ನೋಡ್ತಾ ಇದ್ದೇನೆ, ಆತನು ನನ್ನ ಪ್ರಾರ್ಥನೆ ಕಿವಿಗೊಡುತ್ತಾನೆ, ಅದು ನನ್ನ ಕಡೆಗೆ ತಿರುಗಿಕೊಳ್ಳುತ್ತಾನೆ. ನೋಡ್ರಿ, ಎಂಥ ಒಂದು ನಂಬಿಕೆಯ ಒಂದು ಪ್ರಾರ್ಥನೆಯಾಗಿದೆ ಇಲ್ಲಿ. ನನ್ನ ದೇವರು, ನನ್ನ ರಕ್ಷಕನ ದೇವರು, ಆತನನ್ನು ಕಾದುಕೊಳ್ಳುತ್ತೇನೆ. ಇವತ್ತು ಒಂದು ಒಳ್ಳೆಯ ಸಮಯದಲ್ಲಿ ಪ್ರೀತಿಯ ದೇವಜನರೇ, ಈ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ವೇಳೆಯಲ್ಲಿ ನಾವು ದೇವರಿಗೋಸ್ಕರ ಕಾದುಕೊಂಡಿದ್ದೇವಾ? ದೇವರು ನನ್ನ ಜೀವನದಲ್ಲಿ ಖಂಡಿತವಾಗ್ಲೂ ಒಳ್ಳೆಯ ಕಾರ್ಯವನ್ನು ಮಾಡುತ್ತಾನೆ ಎನ್ನುವಂಥ ದೃಢ ನಿರ್ಧಾರದಲ್ಲಿ ನಾವು ಜೀವನ ಮಾಡುತ್ತಿದ್ದೇವಾ? ಇವತ್ತು ನನ್ನನ್ನು, ನಮ್ಮನ್ನು ನಾವು ಇವತ್ತು ಪರೀಕ್ಷೆ ಮಾಡುವ ಪ್ರಿಯರೇ. ಆತನು ನಮ್ಮ ಕಡೆ ಕಿವಿ ಕೊಡುತ್ತಾನೆ ಎನ್ನುವಂಥ ಒಂದು ನಿಜವಾದ ಒಂದು ನಂಬಿಕೆಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಅಲ್ಲಿ ಹೇಳ್ತಾನೆ, ಆತ ನನ್ನ ಕಡೆಗೆ ಕಿವಿ ಕೊಡುತ್ತಾನೆ, ಕಿವಿ ಕೊಡುತ್ತಾನೆ. ಅದರರ್ಥ ನನ್ನ ಪ್ರಾರ್ಥನೆ ಆತನು ಕೇಳುತ್ತಾನೆ. ಪ್ರತಿಯೊಂದು ಪ್ರಾರ್ಥನೆ ಆತನು ಕೇಳುತ್ತಾನೆ. ಆತನು ನಮ್ಮ ನಂಬಿಕೆಯ ಮೂಲಕ ತನ್ನ ಕಾರ್ಯವನ್ನು ಮಾಡುತ್ತಾನೆ.
ಇವತ್ತು ನಾವು ಆತನ ನಂಬಿಕೆ ಇಟ್ಟುಕೊಂಡು ಆತನ ಎದುರು ನೋಡುತ್ತಾ ಇದ್ದೇವಾ ಪ್ರಿಯರೇ? ಏನೇ ಪರಿಸ್ಥಿತಿ ಆಗಿರ್ಬೋದು, ಏನೇ ಕಷ್ಟವಾಗಿರ್ಬೋದು, ನಮ್ಮ ಕಷ್ಟ ದೇವರಿಗೆ ಕಷ್ಟ ಅಲ್ಲ. ನಮ್ಮ ಪರಿಸ್ಥಿತಿ ಅದು ದೇವರಿಗೆ ಮಾರ್ಪಡಿಸಲಿಕ್ಕೆ ಸಾಧ್ಯವಾಗಿರುವಂಥ ಪರಿಸ್ಥಿತಿ ಇರುವುದು. ಯಾಕಂದರೆ ಆತನ ಒಂದು ಮಾತಿನಲ್ಲಿ ಇಡೀ ಪ್ರಪಂಚ, ಭೂಮಿ ಉಂಟಾಯಿತು ಪ್ರಿಯರೇ, ಆಕಾಶ ಉಂಟಾಯಿತು, ಸೂರ್ಯನ ಉಂಟಾದನು, ಚಂದ್ರನ ಉಂಟಾದನು, ನಕ್ಷತ್ರ ಉಂಟಾಯಿತು. ಅಂಥ ದೇವರಿಗೆ ಈಗ ಬಂದಿರುವಂಥ ಸಮಸ್ಯೆ ಆತನಿಗೆ ಸಮಸ್ಯೆ ಅಲ್ಲ. ಹಲ್ಲೆಲೂಯಾ. ನಾವು ತಿನ್ನಿಸು ನಮ್ಮ ದೊಡ್ಡ ಈ ಸಮಸ್ಯೆ ಇದು ದೇವರು ಸರಿ ಮಾಡಲಿಕ್ಕೆ ಸಾಧ್ಯ ಉಂಟಾ? ದೇವರಿಗೆ ನಿನ್ನ ಸಮಸ್ಯೆ ದೇವರಿಗೆ ಸಮಸ್ಯೆನೇ ಅಲ್ಲ. ಅದಕ್ಕೋಸ್ಕರ ಸಮಸ್ಯೆಯಲ್ಲಿದ್ದಂಥ ಈ ಒಂದು ಪ್ರವಾದಿ ಹೀಗೆ ಹೇಳ್ತಾನೆ, ನಾನಂತೂ ಯೆಹೋವನ ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ದೇವ ಮಕ್ಕಳ ನಮಗೆ ಇವತ್ತು ಇಂಥ ಒಂದು ಭರವಸೆಯಲ್ಲಿ ನಾವು ಜೀವಿಸಬೇಕು. ಅನೇಕ ಆವರ್ತಿ ಇವತ್ತು ಮಾಡಿದ ಪ್ರಾರ್ಥನೆ ನಾಳೆ ಸಿಗ್ಲಿಕ್ಕಿಲ್ಲ ಉತ್ತರ. ಯಾಕಂದ್ರೆ ದೇವರು ಯಾವಾಗಲೂ ಒಳ್ಳೆಯದನ್ನೇ ಮಾಡಲಿಕ್ಕೆ ಪ್ರಯತ್ನ ಪಡುತ್ತಾನೆ. ಅಲ್ಲಲ್ಲಿ ಅದಕ್ಕೆ ಪ್ರಲಾಪದಲ್ಲಿ ಕೂಡ ಬರೆಯುವಂಥ ಮಾತೇನೆಂದರೆ 3ನೇ ಅಧ್ಯಾಯ 25ನೇ ವಚನದಲ್ಲಿ, ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹಾ ಉಪಕಾರಿ. ನೀನು ನಿರೀಕ್ಷಿಸ್ತಿದ್ದೀಯಾ? ದೇವರಿಂದ ಖಂಡಿತವಾಗಲೂ ಇವತ್ತು ನಮಗೆ ಉಪಕಾರ ಬರುತ್ತದೆ. ಮಹಾ ಉಪಕಾರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾರಿಗೆ? ಹುಡುಕುವವರಿಗೆ, ನಿರೀಕ್ಷಿಸುವವರಿಗೆ ಮಹಾ ಉಪಕಾರಿಯಾಗಿದ್ದಾನೆ ಪ್ರಿಯರೇ. ನಮ್ಮ ದೇವರು ಆತನು ಉಪಕಾರ ಮಾಡುತ್ತಾನೆ, ತನ್ನ ಮಕ್ಕಳಿಗೆ ಉಪಕಾರ ಮಾಡುತ್ತಾನೆ. ಹಲ್ಲೆಲೂಯಾ. ಮತ್ತೆ ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತನಾಗಿ ಕಾದುಕೊಂಡಿರುವ ಒಳ್ಳೆಯದು. ಶಾಂತನಾಗಿ, ಸಮಾಧಾನದಿಂದ. ಇವತ್ತು ನಮಗೆ ಶಾಂತತೆ ಉಂಟಾ? ನಾವಿವತ್ತು ಶಾಂತವಾಗಿ ಕಾದುಕೊಳ್ತಾ ಇದ್ದೇವಾ ಅಥವಾ ಭಾಳ ಅವಸರದಲ್ಲಿದ್ದೇವಾ? ವಾಕ್ಯ ಹೇಳ್ತದೆ, ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು ಎಂಬುದಾಗಿ. ಒಂದು ವೇಳೆ ಕರ್ತನನ್ನು ಅಥವಾ ನಮ್ಮ ದೇವರನ್ನು ಸರಿಯಾಗಿ ನಾವು ತಿಳಿದುಕೊಂಡ್ರೆ ಖಂಡಿತವಾಗ್ಲೂ ದೇವರನ್ನು ನಾವು ಕಾದುಕೊಳ್ತೇವೆ. ಯಾಕಂದರೆ ನಮ್ಮ ದೇವರು ಯಾರಂತೇಳಿ ನಮಗೆ ಗೊತ್ತಿರ್ತದೆ. ಖಂಡಿತವಾಗ್ಲೂ ಆತ ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡುತ್ತಾನೆ ಎನ್ನುವಂಥ ಭರವಸೆ ನಮಗೆ ಇರ್ತದೆ. ಆ ಭರವಸೆ ಅಬ್ರಹಾಮನಲ್ಲಿತ್ತು. ದೇವರು ಖಂಡಿತವಾಗ್ಲೂ ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡುತ್ತಾನೆ, ಆತನು ವಾಗ್ದಾನ ಮಾಡಿದ್ದಾನೆ, ಖಂಡಿತ ಮಾಡುತ್ತಾನೆ. ಅದೇ ರೀತಿ ಇವತ್ತು ನಮಗೇನು ವಾಗ್ದಾನ? ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ, ನನ್ನ ಮಕ್ಕಳನ್ನಾಗಿ ಮಾಡಿದ್ದೇನೆ, ನನ್ನ ಮಕ್ಕಳನ್ನಾಗಿ ಮಾಡಿದ್ದೇನೆ ಯೇಸು ಕ್ರಿಸ್ತನ ಮೂಲಕ. ಅದಕ್ಕೋಸ್ಕರ ನಾವು ನೋಡುವಾಗ ನಾವು ದೇವರು ಸರಿಯಾಗಿ ತಿಳಿದಿದ್ದರೆ ಆತನು ನಾವು ಕೇಳುವ ಎಲ್ಲವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕಂದರೆ ಶಿಲುಬೆ ಅದು ನಮಗೆ ಭರವಸೆಯಾಗಿದೆ. ಶಿಲುಬೆ ಅದು ನಮಗೆ ಒಂದು ಭರವಸೆ ಕೊಡುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಶಿಲುಬೆ ಅಂತ ಹೇಳುವಾಗ ಕೇವಲ ಒಂದು ಇಲ್ಲಿ ಕೊರಳ ಮೇಲೆ ಕಟ್ಟಿರುವಂಥ ಶಿಲುಬೆ ಅಲ್ಲ, ಕ್ರಿಸ್ತನ ಶಿಲುಬೆ. ಕ್ರಿಸ್ತನ ಶಿಲುಬೆ ನಮಗೆ ಭರವಸೆಯನ್ನು ಕೊಡ್ತದೆ. ಅದಕ್ಕೋಸ್ಕರ ಅಲ್ಲಿ ಹೇಳುವಂಥ ಮಾತೇನೆಂದರೆ, ರೋಮಾಪುರಕ್ಕೆ ಬರೆಯುವಾಗ ಸುಂದರವಾಗಿ ಅಲ್ಲಿ ಬರೀತಾನೆ ಪೌಲನು 8ನೇ ಅಧ್ಯಾಯ 32ನೇ ವಚನ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಿಮ್ಮೆಲ್ಲರಿಗೋಸ್ಕರ ಇನ್ಕ್ಲೂಡಿಂಗ್ ಮೀ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಮಗನನ್ನೇ ಕೊಟ್ಟಿದ್ದಾನೆ. ಮಗನನ್ನು ಕೊಡುವುದು ಬಹಳ ಕಷ್ಟ. ಹಣ ಕೊಡ್ಬೋದು, ಎಲ್ಲ ಕೊಡ್ಬೋದು. ತಾನು ತನ್ನ ಹಾಗೆ ಪ್ರೀತಿಸ್ತಿರುವಂಥ ಮಗನನ್ನು ಬಿಟ್ಟು ಕೊಡುವಂಥದ್ದು, ಕಷ್ಟಕ್ಕೆ ಬಿಟ್ಟು ಕೊಡುವಂಥದ್ದು, ಮರಣಕ್ಕೆ ಬಿಟ್ಟು ಕೊಡುವಂಥದ್ದು, ಅದು ಕೂಡ ಕ್ರೂರವಾದ ಶಿಲುಬೆಯ ಮರಣಕ್ಕೆ ಬಿಟ್ಟು ಕೊಡುವಂಥದ್ದು ಎಷ್ಟು ಕಷ್ಟ. ಅದಕ್ಕೆ ಪೌಲನು ಹೇಳುವಂಥದ್ದು, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದಿರುವನೇ. ನಿನಗೆ ಇವತ್ತು ಭರವಸೆ ಬೇಕು, ನಾನು ಕಾಯಬೇಕು, ನನ್ನ ಸ್ವಾಮಿ ನನ್ನ ಜೀವನದ ಒಳ್ಳೆಯದನ್ನೇ ಮಾಡುತ್ತಾನೆ ಎಂಬುದು ಭರವಸೆ, ನಿರೀಕ್ಷೆ ನಮಗೆ ಬೇಕು ಪ್ರಿಯರೇ. ನಾವು ನಿರಾಶರಾಗಬಾರದು. ನಾವು ನಿರಾಶೆಯಲ್ಲಿ ಜೀವಿಸೋದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿಲ್ಲ. ಸ್ವಾಮಿ ನಮ್ಮನ್ನು ಕರೆದದ್ದು ನಿರೀಕ್ಷೆಯುಳ್ಳವರಾಗಿ ಜೀವಿಸಬೇಕು, ನಂಬಿಕೆಯುಳ್ಳವರಾಗಿ ಜೀವಿಸಬೇಕು. ಏನೇ ಪರಿಸ್ಥಿತಿ ಬಂದರೂ ಕೂಡ ದೃಢವಾಗಿ ನಿಂತು ನೀನು ಜೀವಿಸಬೇಕು ಎಂಬುದಾಗಿ
ದೇವರು ನಮ್ಮನ್ನು ಕರೆದಿದ್ದಾನೆ. ಅದಕ್ಕೆ ದಾವೀದನು ಹೀಗೆ ಹೇಳ್ತಾನೆ ನೋಡ್ರಿ, ಕೀರ್ತನೆ 5ನೇ ಅಧ್ಯಾಯ 3ನೇ ವಚನದಲ್ಲಿ, ಯೆಹೋವನೇ ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಎಂಥ ಒಂದು ಭರವಸೆ! ಇವತ್ತು ನಾವು ಪ್ರಾರ್ಥನೆ ಮಾಡ್ತೇವೆ, ನಮಗೆ ಭರವಸೆ ಇದೆಯಾ? ನಾವು ನಿಜವಾಗ್ಲೂ ನಮ್ಮನ್ನು ಪರೀಕ್ಷೆ ಮಾಡು. ದೇವರು ಇವತ್ತು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಈ ಬೆಳಗಿನ ಸಮಯ ಅಥವಾ ಈ ಸಂಧ್ಯಾ ಸಮಯ, ಈ ಮಧ್ಯಾಹ್ನ ಸಮಯ ನಾನು ಮಾಡಿದ ಪ್ರಾರ್ಥನೆ ದೇವರು ಕೇಳಿದ್ದಾನೆ ಎಂಬುದಾಗಿ ಒಂದು ದೃಢವಾದ ನಂಬಿಕೆ ನಮ್ಮ ಒಳಗೆ ಇದೆಯಾ? ಆದರೆ ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನೇ ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು ಎಂಬುದಾಗಿ. ಮತ್ತೆ ಹೇಳ್ತಾನೆ, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡ್ತಾ ಇದ್ದೇನೆ ಸ್ವಾಮಿ, ನಿನ್ನನ್ನು ನೀನು ಕೊಡುತ್ತಿ ನನ್ನ ಪ್ರಾರ್ಥನೆಗೆ ಉತ್ತರ. ದಾವೀದನ ಜೀವನ ನೋಡುವಾಗ ದಾವೀದನಿಗೆ ಕಷ್ಟ ಬರಲಿಲ್ವಾ? ಖಂಡಿತ ಬಂತು. ದಾವೀದನು ಓಡುತ್ತಾ ಇರಲಿಲ್ವಾ? ನನ್ನನ್ನು ಈಗ ಕೊಲ್ಲುತ್ತಾರೆ ಎಂಬುದಕ್ಕೆ ಖಂಡಿತ ಓಡುತ್ತಾ ಇದ್ದ. ಎಲ್ಲರನ್ನು ಎದುರಿಸಿದ. ವಿಶೇಷವಾಗಿ ಸೌಲನು ಬರುವಾಗ ಆತನು ಓಡಿದ, ಆತನು ತಪ್ಪಿಸಿಕೊಂಡ. ಅದು ಯಾವ ಸೌಲನು ಅವನಿಗೆ ಕೊಲ್ಲಿಕ್ಕೆ ಅವಕಾಶ ಸಿಕ್ಕುವ, ಸೌಲನ್ನು ಕೊಲ್ಲುವಂಥ ಅವಕಾಶ ಸಿಕ್ಕುವಾಗಲೂ ಕೂಡ ಇಲ್ಲ ನಾನಿದು ಮಾಡುವುದಿಲ್ಲ. ಯಾಕೆ? ಆಲ್ರೆಡಿ ಅವನನ್ನು ಅನಾಯಿಂಟ್ ಮಾಡಿದ್ದಾರೆ ದೇವರು. ಸಾಮ್ಯೇಲ್ ಪ್ರವಾದಿ ಮೂಲಕ ಅನಾಯಿಂಟ್ ಮಾಡಿದ್ದಾರೆ, ಅಭಿಷೇಕಿಸಿದ್ದಾರೆ, ಇಸ್ರಾಯೇಲ್ ರಾಜನಾಗಿ ಅಭಿಷೇಕಿಸಿದ್ದಾನೆ. ಒಂದು ವೇಳೆ ನಾವು ಆಗ್ತೀರಿ ದೇವರ ಚಿತ್ತ, ಈ ಮನುಷ್ಯನ ನಾನು ಕೊಲ್ಲುತ್ತೇನೆ, ಕೊಂದು ನಾನು ಆ ಸಿಂಹಾಸನದಲ್ಲಿ ಕೂತುಕೊಳ್ಳುತ್ತೇನೆ ಎಂಬುದಾಗಿ ನಾವು ಒಂದು ವೇಳೆ ಆಲೋಚನೆ ಮಾಡಿಯವರು. ಆದರೆ ದಾವೀದನು ಆ ರೀತಿಗೆ ಮಾಡಲಿಲ್ಲ. ಆತನಿಸ್ತಾನೆ, ಇವನೊಬ್ಬ ದೇವರಿಂದ ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ, ಇವನೊಬ್ಬ ರಾಜ, ದೇವರಿಂದ ಅಭಿಷೇಕಿಸಲ್ಪಟ್ಟ, ಇವನ ಮೇಲೆ ನಾನು ಕೈ ಎತ್ತಬಾರದು ಎಂಬುದಾಗಿ ನೆನೆಸಿ ಅವನನ್ನು ಕೊಲ್ಲಲಿಕ್ಕೆ ಅವಕಾಶ ಇದ್ರೂ ಕೂಡ ಅದನ್ನು ಮಾಡದೆ ದೇವರ ಸಮಯಕ್ಕೋಸ್ಕರ ಆತನು ಕಾಯುತ್ತಾನೆ. ಪ್ರಿಯರೇ, ಹಲ್ಲೆಲೂಯ. ಕುರಿ ಮಂದೆಯನ್ನು ಕಾಯುತ್ತಿರುವಂತ ದಾವೀದನನ್ನು, ಇಸ್ರಾಯೇಲ್ ಜನರನ್ನು ಕಾಯಲಿಕ್ಕೋಸ್ಕರ ಅಥವಾ ಅವರನ್ನು ನಡೆಸಲಿಕ್ಕೋಸ್ಕರ ದೇವರು ಆರಿಸಿ ತೆಗೆದುಕೊಳ್ಳುತ್ತಾನೆ. ಅದಕ್ಕೆ ಈ ರೀತಿಯಾಗಿ ಅವನು ಜೀವನ ಮಾಡುವಾಗ, ದೇವರ ಮೇಲೆ ಭರವಸೆ ಇಟ್ಟು ಜೀವನ ಮಾಡುವಾಗ ದೇವರ ಅವನ ವಿಷಯದಲ್ಲಿ ಬಹಳ ಸಂತೋಷ ಪಡ್ತಾರೆ. ಇವತ್ತು ನಿಮ್ಮ ಜೀವನದ ಮೂಲಕ ದೇವರು ಸಂತೋಷ ಪಡ್ತಾ ಇದ್ದಾರ? ದಾವೀದನ ನೋಡಿ ಹೇಳ್ತಾನೆ, ಇಷಯನ ಮಗನ ದಾವೀದ ನನಗೆ ಸಿಕ್ಕಿದ, ಇವನು ನನ್ನ ಹೃದಯಕ್ಕೆ ಒಪ್ಪುತ್ತಾ ಇದ್ದಾನೆ. ಯಾಕಂದ್ರೆ ನನ್ನ ಮನಸ್ಸು, ನನ್ನ ಹೃದಯವನ್ನು ತಿಳಿದುಕೊಂಡಿದ್ದಾನೆ, ಅದಕ್ಕೋಸ್ಕರ ನಾನು ಅವನನ್ನು ಮೆಚ್ಚಿದ್ದೇನೆ. ನಮ್ಮ ದೇವರ ಬಗ್ಗೆ ನಮಗೆ ಗೊತ್ತಿದೆಯಾ? ಇವತ್ತು ಏನೇ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೋಸ್ಕರ ಆತನ ಹೇಳ್ತಾನೆ ನೋಡ್ರಿ, ನೀವು ದಾವೀದನ ನೋಡುವಾಗ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ನೀನು ಹತ್ತಿರ ಇರುವುದ ದೇವರೇ, ನೀನು ಹತ್ತಿರ ಇದ್ದಿ, ಆದದರಿಂದ ನಾನು ಯಾವತ್ತೂ ಕೂಡ ಭಯಪಡುವುದಿಲ್ಲ. ನನ್ನ ಸೈನ್ಯ ಇದೆ ದೇವರೇ, ಆದದರಿಂದ ನಾನು ಭಯಪಡುವುದಿಲ್ಲ ಅಂತ ಹೇಳುವುದಿಲ್ಲ. ನನ್ನೊಟ್ಟಿಗೆ ತೋಳು ಬಲ ಇರುವಂಥ, ಯುದ್ಧಾಭ್ಯಾಸವನ್ನು ಪಡೆದಿರುವಂಥ ಅನೇಕ ಸ್ಪೆಷಲಿಸ್ಟ್ ನನ್ನೊಟ್ಟಿಗಿದ್ದಾರೆ, ಆದ್ದರಿಂದ ನಾನು ಹೆದರುವುದಿಲ್ಲ ಅಂತ ಹೇಳುವುದಿಲ್ಲ. ಎಲ್ಲ ಇದ್ರೂ ಕೂಡ ಆತನ ಮನಸ್ಸು ಯಾವಾಗಲೂ ಕೂಡ ದೇವರೇ ನೀನು ಸ್ವಾಮಿ, ನೀನು ಹತ್ತಿರ ಇರುವುದರಿಂದ ನಾನು ಕೇಡಿಗೆ ಹೆದರುವುದಿಲ್ಲ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಆತನು ಹೇಳ್ತಾನೆ ಪ್ರಿಯರೇ, ಹಲ್ಲೆಲೂಯಾ. ಹಾಗೆ ಪ್ರೀತಿ ಅನೇಕ ಆವರ್ತಿ ನಾವು ಪ್ರಾರ್ಥನೆಗಳಿಗೆ ಉತ್ತರವನ್ನು ದೇವರು ಕೊಡ್ತಾನೆ ಇಲ್ಲವೋ ಎಂಬುದಾಗಿ ಅನೇಕ ಆವರ್ತಿ ನಾವು ಚಿಂತೆಯಲ್ಲಿರ್ತೇವೆ. ಆ ದಾವೀದನು ಹೇಳ್ತಾನೆ, ನಾನು ಎದುರು ನೋಡ್ತಾ ಇದ್ದೇನೆ, ಉತ್ತರಕ್ಕೋಸ್ಕರ ಎದುರು ನೋಡ್ತಾ ಇದ್ದೇನೆ. ಇವತ್ತು ಬಂದಿಲ್ಲ, ನಾಳೆ ಬರ್ಬೋದು, ನಾಳೆ ಬಂದಿಲ್ಲ, ನಾಡ್ದು ಬರ್ಬೋದು. ಬಟ್ ದೇವರ ಉತ್ತರ ಪರ್ಫೆಕ್ಟ್ ಆಗಿರ್ತದೆ. ಸಮಯ ಸರಿಯಾದ ಸಮಯದಲ್ಲಿ, ದಿನ ಸರಿಯಾದ ದಿನದಲ್ಲಿ, ಸಿಚುವೇಶನ್ ಸರಿಯಾದ ಸಿಚುವೇಶನ್ನಲ್ಲಿ ದೇವರು ಇದನ್ನು ಮಾಡುತ್ತಾನೆ. ನಮಗಿಂತ ಬುದ್ಧಿವಂತನು ದೇವರು ಪ್ರಿಯರೇ. ದೇವರಿಗೆ ಗೊತ್ತಿದೆ ನನ್ನ ಜೀವನದಲ್ಲಿ ಯಾವಾಗ ಏನು ಮಾಡಬೇಕೆಂಬುದಾಗಿ. ಹಾಗಾಗಿ ದಾವೀದನನ್ನು ಅನಾಯಿಂಟ್ ಮಾಡಿದರೂ ಕೂಡ ಎಷ್ಟೋ ವರ್ಷಗಳಾದ ನಂತರ ಅವರನ್ನು ಅಲ್ಲಿ ಕುತ್ಕೊಳಿಸ್ತಾನೆ. ದೇವರಿಗೆ ಗೊತ್ತಿದೆ. ಬಟ್ ಯಾವಾಗ ಕುತ್ಕೊಳಿಸ್ತಾನೆ? ದ ಪರ್ಫೆಕ್ಟ್ ಪ್ಲೇಸಲ್ಲಿ, ಸರಿಯಾದ ಸಮಯ, ಸರಿಯಾದ ದಿನ, ಸರಿಯಾದ ರೀತಿಯಲ್ಲಿ, ಸಿಚುವೇಶನ್ನಲ್ಲಿ ದೇವರು ಅದನ್ನು ಕುತ್ಕೊಳಿಸಿ. ಹಾಗಾಗಿ
ದೇವರ ವಾಕ್ಯ ಹೇಳುವಂಥದ್ದು ನಮ್ಮ ಆಲೋಚನೆಗಳು ಯಾವತ್ತೂ ದೇವರ ಆಲೋಚನೆ ಅಲ್ಲ ಎಂಬುದು. ಯೆಶಾಯನ ಪ್ರವಾದನ ನೀವು ನೋಡುವುದಾದರೆ ಅಲ್ಲಿ ಯೆಶಾಯನು ಬರೆಯುತ್ತಾನೆ 55ನೇ 8ನೇ ವಚನದಲ್ಲಿ, ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ಅದು ನಿಮ್ಮ ಮಾರ್ಗಗಳಲ್ಲ. ಅದಕ್ಕೆ ಹೇಳ್ತಾನೆ, ಭೂಮಿಯ ಮೇಲೆ ಆಕಾಶ ಅಷ್ಟು ಉನ್ನತವಾಗಿದೆ. ಇವತ್ತು ನನ್ನ ಜೀವನದಲ್ಲಿ ದೇವರು ಮಾಡಲಿಕ್ಕಿರುವಂಥ ಒಂದು ಆಲೋಚನೆ ಅಂದರೆ ಭೂಮಿಯ ಮೇಲೆ ಆಕಾಶ, ದಿ ಬೆಸ್ಟ್. ನಾವು ಸಿಚುವೇಶನ್ ನೋಡಿ ಮಾತಾಡ್ತೇವೆ, ಬಟ್ ಸಿಚುವೇಶನ್ ಅಲ್ಲ ಪ್ರಿಯರೇ. ಸಿಚುವೇಶನ್ ಅನ್ನು ಬದಲಾಯಿಸುವಂಥ ದೇವರನ್ನು ನೋಡಿ ನಾವು ಮಾತಾಡಬೇಕು. ಅಬ್ರಹಾಮನಿಗೆ ಗೊತ್ತಿತ್ತು ದೇವರು ಯಾರು ಎಂಬುದಾಗಿ. ಅಬ್ರಹಾಮನಿಗೆ ಒಂದು ಮಕ್ಕಳು ಬೇಕಂತ ಹೇಳುವಾಗ ಒಬ್ಬ ಮಗನನ್ನು ಕೊಡುತ್ತಾನೆ. ಆ ಮಗನನ್ನೇ ಈಗ ಬಲಿಯಾಗಿ ಕೇಳ್ತಿದ್ದಾರೆ. ಸಿಚುವೇಶನ್ ಬಹಳ ಟಫ್ ಇದೆ. ಆದರೆ ಅಬ್ರಹಾಮನಿಗೆ ಗೊತ್ತಿತ್ತು, ಸಿಚುವೇಶನ್ ಬದಲಾಯಿಸುವ ದೇವರು ನನ್ನ ಜೊತೆ ಇದ್ದಾನೆ. ಈ ಮಗನ ಒಂದು ವೇಳೆ ಆತನು ಕೇಳಿದರೆ ಇದರ ಹಿಂದೆ ದೇವರ ಒಂದು ಉದ್ದೇಶ ಇರ್ತದೆ. ಖಂಡಿತವಾಗ್ಲೂ ನನಗೆ ಒಳ್ಳೆಯದನ್ನೇ ಮಾಡುತ್ತೇನೆ, ಆತನು ವಾಗ್ದಾನ ಮಾಡಿದ್ದಾನೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಹೀಗೆ ಈ ರೀತಿಯಾಗಿ ಜೀವಿಸ್ತಾ ಇದ್ದೇವ? ಸಿಚುವೇಶನ್ ಬಂದಾಗ ನಾವು ಹೀಗೆ ನೆನೆಸ್ತೇವೆ, ದೇವರೇ ಖಂಡಿತವಾಗಲೂ ಈ ಸಿಚುವೇಶನ್ ನನ್ನನ್ನು ಪಾರು ಮಾಡುತ್ತೆ, ನಿನ್ನ ಒಂದು ಉದ್ದೇಶ ಇರ್ಬೋದು ದೇವರೇ ಎಂಬುದಾಗಿ ನಾವು ನೆನೆಸ್ತಿದ್ದೇವ. ಈ ಸಿಚುವೇಶನ್ ನನ್ನನ್ನು ನೀನು ಪಾರು ಮಾಡುತ್ತೀನಿ, ನನಗೆ ಒಳ್ಳೆಯದನ್ನೇ ಮಾಡುತ್ತೆ ಎಂಬುದಾಗಿ ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಆ ರೀತಿಯಾಗಿ ನಾವು ಆಲೋಚನೆ ಮಾಡುತ್ತೇವ? ಅಥವಾ ಸಿಚುವೇಶನ್ನೇ ನಮ್ಮ ಧ್ಯಾನವಾಗಿರ್ತದ? ಕಷ್ಟವೇ ನಮ್ಮ ಧ್ಯಾನವಾಗಿರ್ತದ? ಬಂದಿರುವಂಥ ಪರಿಸ್ಥಿತಿಯೇ ನಮ್ಮ ಧ್ಯಾನವಾಗಿರ್ತದ? ನಮ್ಮ ಧ್ಯಾನವನ್ನು ಬದಲಾಯಿಸಬೇಕು ಪ್ರಿಯರೇ. ಆ ಸಮಯದಲ್ಲಿ, ನಮಗೆ ಬರುವ ಕಷ್ಟದ ಸಮಯದಲ್ಲಿ ನಾವು ನಮ್ಮ ಧ್ಯಾನವನ್ನು, ನಮ್ಮ ಮನಸ್ಸನ್ನು ಬದಲಾಯಿಸಬೇಕು. ನಾವು ದೇವರನ್ನು ನೋಡಬೇಕು. ಅನೇಕರು ನಾವು ನೋಡ್ತೇವೆ, ಒಂದು ಕಷ್ಟ ಅವನ ಬಂದರೆ ಅವನ ಬಾಯಲ್ಲಿ 24 ಗಂಟೆ ಕಷ್ಟವೇ ಇರ್ತದೆ. ಯಾರು ಸಿಕ್ಕಿದ್ರು, ಎಂಥ ಅವಸ್ಥೆ ಆಯಿತು. ಜನರು ಕೂಡ ಬಂದು ಮಾತಾಡ್ತಾರೆ ನಮ್ಮ ಹತ್ರ, ನಿನಗೆ ಹೀಗೆ ಆಗಬಾರ್ದಿತ್ತು ಮಾರಾಯ ಅಂತೇಳಿ. ಬಟ್ ಸ್ಟಿಲ್ ನಾವು ಕೂಡ ಅವರ ಜೊತೆ ಹೌದು. ಆದರೆ ಆ ಸಮಯ ನಾವು ಹೀಗೆ ಹೇಳ್ತೀವಿ, ಇಲ್ಲ ನನ್ನ ದೇವರು ನನ್ನ ಜೊತೆ ಇದ್ದಾನೆ, ನನಗೆ ಸಹಾಯ ಮಾಡ್ತೇನೆ, ನನ್ನ ನಂಬಿಕೆ ಇದೆ. ಪ್ರಿಯ ಜನರು, ಲೋಕ ನಮ್ಮ ಜೊತೆ ಮಾತನಾಡುವ ರೀತಿಯಲ್ಲ ನಮ್ಮ ಥಿಂಕಿಂಗ್. ನಾವು ದೇವರಿಂದ ಆರಿಸಲ್ಪಟ್ಟವರು, ದೇವರು ನಮ್ಮನ್ನು ಕರೆದಿದ್ದಾನೆ, ಅದಕ್ಕೋಸ್ಕರ ನಾವು ದೇವರನ್ನ ಅಪ್ಪ ತಂದೆ ಎಂಬುದಾಗಿ ಕರೀತೇವೆ. ಹಾಗೆ ನಮ್ಮ ಆಲೋಚನೆ ದೇವರ ಆಲೋಚನೆ ಅಲ್ಲ, ನಮ್ಮ ಮಾರ್ಗಗಳು ದೇವರ ಮಾರ್ಗಗಳಲ್ಲ. ಆತನು ವಿಭಿನ್ನವಾಗಿ ನಮಗೋಸ್ಕರ ಸಿದ್ಧಪಡಿಸಿರುವಂಥ ಹೊಸ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ಯಾವಾಗಲೂ ಕೂಡ ದೇವರ ಆಲೋಚನೆಯನ್ನು ನಾವು ತಿಳಿದುಕೊಂಡು ಜೀವಿಸಬೇಕು. ಮೂರನೇದಾಗಿ ನೋಡುವಾಗ, ಆತನ ವಾಕ್ಯ ನಮ್ಮ ಭರವಸೆಯನ್ನು ಇಟ್ಟು ನಾವು ಕಾಯಬೇಕು. ಯಾವುದರ ಮೇಲೆ ಭರವಸೆ ಅಲ್ಲ, ದೇವರು ಹೇಳಿದ ಮಾತುಗಳ ಮೇಲೆ, ದೇವರ ವಾಕ್ಯಗಳ ಮೇಲೆ, ಅದರ ಮೇಲೆ ನಮ್ಮ ಭರವಸೆ. ಅದಕ್ಕೆ ಕೀರ್ತನೆಗಾರನು ಕೂಡ ಹೇಳುವಂಥ ಮಾತೇನೆಂದರೆ 130ನೇ ಕೀರ್ತನೆ 5ನೇ ವಚನದಲ್ಲಿ, ನಾನು ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ, ಅಥವಾ ಆತನ ವಾಕ್ಯವನ್ನು. ನುಡಿ ಅಂತ ಹೇಳಿದರೆ ಮಾತಂದರೆ ವಾಕ್ಯ. ದೇವರ ವಾಕ್ಯವನ್ನು ನಾನು ನಿರೀಕ್ಷಿಸಿಕೊಂಡಿದ್ದೇನೆ. ಈ ಒಂದು ಒಳ್ಳೆಯ ಸಮಯದಲ್ಲಿ ನಾವೆಷ್ಟು ದೇವರ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಆಲಯಕ್ಕೆ ಹೋಗ್ತೇವೆ, ಎಷ್ಟು ಒಂದು ನಿರೀಕ್ಷೆಯಲ್ಲಿ ದೇವರು ಇವತ್ತು ನನ್ನ ಸಂಗಡ ಮಾತನಾಡ್ತಾನೆ ಎಂಬುದಾಗಿ ಯಾವ ನಿರೀಕ್ಷೆಯಲ್ಲಿ ನಾವು ಹೋಗ್ತಿದ್ದೇವೆ, ಎಷ್ಟು ಇಂಟ್ರೆಸ್ಟಲ್ಲಿ ನಾವು ಹೋಗ್ತಿದ್ದೇವೆ. ದಾವೀದನು ಹೇಳ್ತಿದ್ದಾನೆ, ದೇವರೇ ನಾನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಆಲಯಕ್ಕೆ ಹೋಗ್ತೇವೆ, ಕುತ್ಕೊಳ್ತೇವೆ, ವಾಕ್ಯ ಯಾರೋ ಹೇಳ್ತಾ ಇರ್ತಾರೆ, ಅದನ್ನ 2-3 ವಚನಗಳು ಕೇಳ್ತೇವೆ. ಕೇಳಿದ್ದು ಚರ್ಚ್ ಬಿಟ್ಟು ಗೇಟಿನ ಹೊರಗೆ ಹೋಗುವಾಗ ಅದೆಲ್ಲ ಮರ್ತೋಯ್ತು. ದಾವೀದನು ಹೇಳ್ತಾನೆ, ನಾನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ, ನಾನು ನಿನ್ನ ನುಡಿಗಳನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ನಮಗೆಷ್ಟು ವಾಕ್ಯ ನೆನಪಿದೆ. ಯಾಕೆ ನುಡಿಗಳು, ಯಾಕೆ ವಾಕ್ಯ? ಜೀವಿಸ್ಲಿಕ್ಕೋಸ್ಕರ ವಾಕ್ಯ. ದೇವರ ನುಡಿ ನಮಗೆ ಜೀವಿಸ್ಲಿಕ್ಕೋಸ್ಕರ. ಹಲ್ಲೆಲೂಯಾ. ಪ್ರೀತಿಯ ದೇವಜನರಲ್ಲಿ ಹೇಳುವಂಥದ್ದು, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಅಥವಾ ಆತನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದೆ.
ಇದು ದೇವರು ನೋಡುತ್ತಾನೆ ಪ್ರಿಯರೇ. ನಾನು ಯಾವ ರೀತಿ ವಾಕ್ಯವನ್ನು ಕೂತ್ಕೊಂಡು ಕೇಳ್ತಾ ಇದ್ದೇನೆ, ದೇವರ ಬಗ್ಗೆ ನಮ್ಗೆ ಏನು ಇಂಟ್ರೆಸ್ಟ್ ಇದೆ, ದೇವರನ್ನು ಯಾವ ರೀತಿ ನಾವು ಎದುರು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ದಾವೀದನ ವಿಷಯದಲ್ಲಿ ಹೇಳುವಂಥದ್ದು, ಇಷಯನ ಮಗನು ನನಗೆ ಸಿಕ್ಕಿದ, ಇವನು ನನ್ನ ವಾಕ್ಯವನ್ನು ಎದುರು ನೋಡ್ತಾ ಇದ್ದಾನೆ, ಇವನು ನನ್ನ ವಾಕ್ಯವನ್ನು ಆತನು ಕೈಗೊಳ್ಳಿಕ್ಕೋಸ್ಕರ ಆತುರ ಪಡುತ್ತಿದ್ದಾನೆ, ಅದಕ್ಕೋಸ್ಕರ ಆತನ ಭರವಸೆಯಲ್ಲಿದ್ದಾನೆ. ವಾಕ್ಯದ ಮೇಲೆ ಭರವಸ, ಸೈನ್ಯದ ಮೇಲೆ ಇರಲಿಲ್ಲ, ಐಶ್ವರ್ಯದ ಮೇಲೆ ಇರಲಿಲ್ಲ, ಪವರ್ನ ಮೇಲೆ ಇರಲಿಲ್ಲ. ಈ ಮೂರು ಅವನಲ್ಲಿತ್ತು. ಆದರೆ ಅವನಿಗೆ ಭರವಸೆ ಇದ್ದದ್ದು ಮೂರಕ್ಕಿಂತ ಹೆಚ್ಚು, ಯೆಹೋವನು ನನ್ನ ಸಂಗಡಿದ್ದಾನೆ, ನಾನು ಕೊರತೆ ಪಡುವುದಿಲ್ಲ. ಆತನು ಹಸುರುಗಾವಲುಗಳು ನನ್ನ ತಂಗಿಸುತ್ತಾನೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ದೇವರು ನನ್ನ ಹತ್ತಿರ ಇರುವುದರಿಂದ ನಾನು ಹೆದರುವುದಿಲ್ಲ. ಹಲ್ಲೆಲೂಯ. ಎಲ್ಲವಿದ್ರೂ ಕೂಡ ಪ್ರಿಯರೇ, ಭರವಸೆ ದೇವರ ಮೇಲೆ. ಇವತ್ತು ನಿಮ್ಮಲ್ಲಿ ಯಾವುದೇ ಇರಲಿ, ಯಾವ ಜ್ಞಾನ ಇರಲಿ, ಯಾವ ಪೊಸಿಷನ್ ಇರಲಿ, ಹಣ ಇರಲಿ, ಬಂಗ್ಲೋ ಇರಲಿ, ಏನೇ ಇರಲಿ ಪ್ರಿಯರೇ, ನಿಮ್ಮ ಭರವಸೆ ದೇವರಲ್ಲಿದ್ದರೆ ಮಾತ್ರ ನಿಶ್ಚಿಂತಳಾಗಿ ಈ ಲೋಕದಲ್ಲಿ ಜೀವನ ಮಾಡಲಿಕ್ಕಾಗ್ತದೆ. ಏನೇ ಬರಲಿ ಚಿಂತೆ ಇಲ್ಲ, ಯಾಕೆ ನನ್ನೊಟ್ಟಿಗೆ ದೇವರಿದ್ದಾನೆ. ಈ ರೀತಿಯಾಗಿ ನಾವು ಬೆಳೆಯಬೇಕು ಪ್ರಿಯರೇ. ದಿನ ನಾವು ಬೆಳೆಯಬೇಕು, ದೇವರಲ್ಲಿ ಬೆಳೆಯಬೇಕು, ವಾಕ್ಯದಲ್ಲಿ ಬೆಳೆಯಬೇಕು. ವಾಕ್ಯ ಬಾಯಿಪಾಠ ಮಾಡುವುದು ಮಾತ್ರವಲ್ಲ, ಅದರಲ್ಲಿ ಜೀವಿಸಬೇಕು. ಅನೇಕರು ನಾವು ನೋಡ್ತೇವೆ, ಎವ್ರಿ ಡೇ ಮಾರ್ನಿಂಗ್ ಎದ್ದು ಒಂದು ವಾಕ್ಯವನ್ನು ಓದ್ತಾರೆ. ಒಳ್ಳೆಯದೇ ಪ್ರಿಯರೇ, ಬೈಬಲ್ ಓದುವಂತೂ ಬಹಳ ಒಳ್ಳೆಯದು. ಆದರೆ ವಾಕ್ಯ ಏನು ಓದಿದ್ದೇವೆ ಗೊತ್ತಿಲ್ಲ. ವಾಕ್ಯ ಓದಿ ಒಂದು ಪ್ರಾರ್ಥನೆ ಮಾಡೋದು ರೂಢಿಯಾಗಿರುತ್ತೆ ಅನೇಕರಿಗೆ. ಒಳ್ಳೆಯದೇ, ರೂಢಿ ಒಳ್ಳೆಯದೇ. ಯಾವ ವಾಕ್ಯ ಓದಿದ್ದಿ, ಯಾಕೆ ಓದಿದ್ದಿ, ಯಾವುದಕ್ಕೋಸ್ಕರ ಓದಿದ್ದಿ? ನಮ್ಮ ಜೀವನದಲ್ಲಿ ಬದಲಾವಣೆ ತರುವಂಥದ್ದೇ ವಾಕ್ಯ. ನನ್ನ ಹತ್ರ ಕೇಳಿದ್ರೆ ಹೇಳ್ತೇನೆ, ಹಿಂದೆ ಇದ್ದಾಗೆ ನಾನು ಇವತ್ತಿಲ್ಲ, ನಾನು ಇನ್ನೂ ಬದಲಾಗಬೇಕು, ನಾಳೆ ಪುನಃ ಬದಲಾಗಬೇಕು, ಇನ್ನೂ ಚೇಂಜ್ ಆಗಬೇಕು, ಇನ್ನೂ ದೇವರ ಹತ್ರಕ್ಕೆ ಹೋಗಬೇಕು, ಇನ್ನೂ ಹೆಚ್ಚಿನ ವಾಕ್ಯವನ್ನು ನಾನು ಅಳವಡಿಸಿಕೊಳ್ಬೇಕು. ಅದು ಮಾತ್ರ ಪ್ರಿಯರು ನಮ್ಮನ್ನು ನಡೆಸ್ತದೆ. ಇಲ್ಲದ್ರೆ ಏನಿಲ್ಲ. ಸುಮ್ಮನೆ ನಾನು ಪ್ರಸಂಗ ಮಾಡಿ ಹೋದರೆ ಏನೂ ಆಗೋದಿಲ್ಲ. ಅದರಲ್ಲಿ ಈ ಮಾಡಿದ ವಾಕ್ಯ ನನ್ನ ಜೀವನದಲ್ಲಿ ಅಳವಡಿಸದೇ ಇರುವುದಾದರೆ ನಾನು ಮಾಡುವಂಥ ಪ್ರಸಂಗ ಇತರರಿಗೆ ಒಳ್ಳೆಯದಾಗ್ಬೋದು, ಆದರೆ ನನಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯದ ದೇವರಾಗಿ. ಅದಕ್ಕೋಸ್ಕರ ಮತ್ತೆ ಹೇಳ್ತೇನೆ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ. ಕಾವಲುಗಾರರು ಯಾವಾಗ ಬೆಳಗಾಗ್ತದೆ ಮುನ್ನೋಡ್ತಾ ಇರ್ತಾರೆ. ಅಂದರೆ ಇವತ್ತಿನ ಎಲ್ಲ ಪರಿಸ್ಥಿತಿ ಸರಿಯಾಗಿ ಬಿಟ್ಟಿತ್ತು, ಯಾರು ಕಳ್ಳರು ಬರಲಿಲ್ಲ, ಬೆಳಗಾಗಿ ನಾನು ಬೇಗ ಮನೆಗೆ ಹೋಗಬೇಕು. ಅವರು ಯಾವ ರೀತಿ ಬಹಳ ಆತುರ ನೋಡ್ತಾ ಇರ್ತಾರೋ ಅದೇ ರೀತಿ ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡೋದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ, ದೇವರನ್ನು ಮುನ್ನೋಡುತ್ತದೆ, ದೇವರ ವಾಕ್ಯವನ್ನು ಮುನ್ನೋಡುತ್ತದೆ. ದೇವರ ವಾಕ್ಯವನ್ನು ಕೇಳುವುದಕ್ಕೋಸ್ಕರ ನಾನು ಮುನ್ನೋಡುತ್ತಾ ಇದ್ದೇನೆ. ಹಲ್ಲೆಲೂಯಾ. ನಮ್ಮನ್ನು ಬದಲಾಯಿಸುವ ಪ್ರೇರೆ, ನಮ್ಮ ಥಿಂಕಿಂಗ್, ನಮ್ಮ ಆಲೋಚನೆಗಳನ್ನು ಬದಲಾಯಿಸುವ ದೇವರನ್ನು ಕಾದುಕೊಳ್ಳುವ ಆತನು ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವನಾಗಿದ್ದಾನೆ ಪ್ರಿಯರೇ. ನಾವು ಅನೇಕ ಆವರ್ತಿ ನಾವೇನು ಮಾಡ್ತೇವೆ ಅಂದರೆ ಅನೇಕ ವಿಷಯಗಳ ಮೇಲೆ ಭರವಸೆ ಇಡ್ತೇವೆ. ಲೋಕದಲ್ಲಿ ತಪ್ಪೇನಿಲ್ಲ. ನಾವು ಅಸೌಖ್ಯ ಬಂದಾಗ ವೈದ್ಯರ ಮೇಲೆ ಬಹಳಷ್ಟು ನಂಬಿಕೆ ಇಡ್ತೇವೆ, ಅವರು ಗುಣಪಡಿಸ್ತಾರೆ. ನಮ್ಮ ಟೀಚರ್ ಮೇಲೆ ಭರವಸೆ, ಅವರು ನನ್ನ ಪಾಸ್ ಮಾಡ್ತಾರೆ, ಇವರಿಂದ ಶಿಕ್ಷಣವನ್ನು ತೆಗೆದುಕೊಂಡ್ರೆ ಅವರು ನನ್ನ ಪಾಸ್ ಮಾಡುತ್ತಾರೆ. ನಮ್ಮ ಸಂಗಾತಿಯನ್ನು ಬಹಳಷ್ಟು ಪ್ರೀತಿ ಮಾಡ್ತೇವೆ, ಇವಳು ನನ್ನನ್ನು ಯಾವಾಗಲೂ ನನ್ನ ಪ್ರೀತಿ ಮಾಡ್ತಾರೆ. ಹೌದು, ಖಂಡಿತ ಮಾಡ್ತಾರೆ. ನಮ್ಮ ಬಾಸ್, ನಮ್ಮ ಮೇಲಿರುವಂಥ ನಮ್ಮ ಬಾಸ್ ನಮಗೆ ಒಳ್ಳೆ ಬಹುಮಾನ ಕೊಡುತ್ತಾರೆ ಎಂಬ ನಿರೀಕ್ಷೆಯಲ್ಲಿರ್ತೇವೆ. ಅಥವಾ ನನ್ನ ಸ್ನೇಹಿತರು ನನಗೆ ಸಹಾಯ ಮಾಡುತ್ತಾನೆ ಎನ್ನುವಂಥ ಒಂದು ನಿರೀಕ್ಷೆಯಲ್ಲಿರ್ತೇವೆ. ಕೆಲಸ ನಾವು ಭಾವಿಸಿಕೊಳ್ತೇವೆ ಇದೆಲ್ಲ ಆಗ್ತದೆ ಎಂಬುದಾಗಿ. ಆದರೆ ಎಲ್ಲೋ ಒಂದು ಕಡೆ ಕೆಲವು ಸಲ ಇದು ಆಗುವುದಿಲ್ಲ. ಅದು ಯಾವುದಿದು ಕೂಡ ನಮ್ಮನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದರರ್ಥ ಸ್ನೇಹಿತರು ನಮ್ಮನ್ನು ಪ್ರೀತಿ ಮಾಡ್ತಿರ್ಬೋದು, ಬಟ್ ಎಲ್ಲ ಸಮಯದಲ್ಲಿ ಅದು ಸಾಧ್ಯವಾಗಲಿಕ್ಕಿಲ್ಲ. ಟೀಚರ್ ನಮ್ಮನ್ನು ಪಾಸ್ ಮಾಡಲಿಕ್ಕೋಸ್ಕರ ನಮಗೋಸ್ಕರ ಇರ್ಬೋದು, ಆದರೆ ಎಲ್ಲ ಸಮಯದಲ್ಲಿ ಅವರಿಂದ ಆಗುವುದಿಲ್ಲ. ವೈದ್ಯರು ಅವರ ಮೇಲೆ ಭರವಸೆ ಇಟ್ಟು ಹೋಗ್ತಾ ಇರ್ಬೋದು, ಅವ್ರನ್ನು ಗುಣಪಡಿಸಿದ ಎಲ್ಲ ಸಮಯದಲ್ಲಿ ಅವ್ರ ಹತ್ರ ಆಗುವುದಿಲ್ಲ.
ಆದರೆ ಎಲ್ಲ ಸಮಯದಲ್ಲಿಯೂ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿರುವ ಒಬ್ಬ ದೇವರಿದ್ದಾನೆ. ಯಾವ ಇದರ ಮೇಲೆ ನಾವು ಭರವಸೆ ಇಡ್ತೇವಲ್ಲ, ಇಲ್ಲಿ ನಾವು ನಿಶ್ಚಿಂತರಾಗಿ ಒಳ್ಳೆಯ ಜೀವನ, ಚಿಂತಾರಹಿತ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ನನ್ನ ದೇವರನ್ನು ನಾನು ಕಾದುಕೊಂಡು ಎದುರು ನೋಡುತ್ತಾ ಇರಬೇಕು ಪ್ರಿಯರೇ. ಆತನು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾನೆ. ಯಾಕಂದರೆ ಇವತ್ತು ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸು ಕ್ರಿಸ್ತನು ನಮ್ಮ ಒಳಗಿದ್ದಾನೆ. ಯಾವಾಗ ಒಳಗೆ ಬರ್ತಾನೆ? ನಮ್ಮ ವಾಕ್ಯಲ್ಲಿ ತಟ್ಟುತ್ತಾ ಇದ್ದಾನೆ ಅಂತ ಹೇಳ್ತಾನೆ. ನಿಮ್ಮ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ನಾನು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ತೆರೆದರೆ ನಾನು ಅವನ ಒಳಗೆ ಬಂದು ಅವನ ಸಂಗಡ ಅನ್ಯೋನ್ಯತೆಯನ್ನು ಮಾಡುತ್ತೇನೆ, ಅಥವಾ ಭೋಜನವನ್ನು ಮಾಡುತ್ತೇನೆ, ಊಟವನ್ನು ಮಾಡುತ್ತೇನೆ ಎಂದು ಹೇಳ್ತೇನೆ. ಏನಿದು ಯೇಸು ಸ್ವಾಮಿ ಹೇಳುವಂಥದ್ದು? ವಾಕ್ಯವೆಂಬ ಆತನು ನರವತಾರವೆತ್ತಿ ನಮ್ಮ ಮಧ್ಯದಲ್ಲಿದ್ದಾನೆ. ಈ ವಾಕ್ಯ ನಮಗೆ ತಟ್ಟುತ್ತದೆ. ಅನೇಕ ವರ್ತಿ ಈ ಸ್ವರ ನಮಗೆ ಕೇಳುವುದೇ ಇಲ್ಲ. ವಾಕ್ಯ ಇವತ್ತು ಕೂಡ ನಮ್ಮನ್ನು ತಟ್ಟುತ್ತಾ ಇದೆ. ಅದು ಟಿ ವಿ ಮಾಧ್ಯಮದ ಮೂಲಕವಾಗಿರ್ಬೋದು, ಅಥವಾ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ ಮೂಲಕ ಆಗಿರ್ಬೋದು, ದೇವ ಸೇವಕರುಗಳ ಮುಖಾಂತರವಾಗಿರ್ಬೋದು, ಸಭೆಯಲ್ಲಿ ಆಗಿರ್ಬೋದು, ದೇವರ ವಾಕ್ಯವನ್ನು ಓದುವಾಗ ಆಗಿರ್ಬೋದು, ಅದು ತಟ್ಟುತ್ತಾ ಇದೆ. ನೀನು ಪರ್ಟಿಕ್ಯುಲರ್ ಆಗಿ ವಾಕ್ಯವನ್ನು ತೆರೀತಾ ಇದ್ದೀಯಾ? ದೇವರು ನನ್ನೊಳಗೆ ಬರ್ತಾನೆ, ನಮ್ಮ ಜೊತೆ ನಿಲ್ತಾನೆ, ನಮ್ಮ ಜೊತೆ ಅನ್ಯೋನ್ಯತೆ ಮಾಡ್ತಾನೆ. ಹಲ್ಲೆಲೂಯಾ. ನಾವು ನಮ್ಮ ವಾಕ್ಯವನ್ನು ನಮ್ಮ ಅಳವಡಿಸುವಾಗ ಮಾತ್ರ ಅದು ಒಳಗೆ ಬರುವಂಥದ್ದು ಪ್ರಿಯರೇ, ಒಳಗೆ ಬರುವಂಥ. ಹಾಗಾಗಿ ನಾವು ದೃಢವಾದ ಅಡಿಪಾಯದಲ್ಲಿ ನಿಲ್ಲಬೇಕಾದ್ರೆ ವಾಕ್ಯದಲ್ಲಿ ನಾವು ನಿಲ್ಲಬೇಕಾಗಿದೆ. ಹಾಗೆ ನಮ್ಮ ಸ್ವಂತ ತಿಳುವಳಿಕೆಯಿಂದ ಅಲ್ಲ ಪ್ರಿಯರೇ, ದೇವರ ತಿಳುವಳಿಕೆ. ನಮ್ಮ ಆಲೋಚನೆ ಬೇರೆನೇ ಇರ್ತದೆ. ಅಂದರೆ ನಾವು ಈ ಲೋಕ ಸ್ಪಿರಿಚುವಲ್ ವರ್ಲ್ಡಲ್ಲಿ ಕೂಡ ಅನೇಕರು ಅವರದ್ದೇ ರೀತಿಯಲ್ಲಿ ಥಿಂಕ್ ಮಾಡ್ತಾ ಇರ್ತಾರೆ, ನಾನು ನನ್ನದೇ ರೀತಿಯಲ್ಲಿ ಥಿಂಕ್ ಮಾಡ್ತಾ ಇರ್ತೇನೆ. ಅದು ದೇವರದ್ದೊಂದು ಆಲೋಚನೆ ಇದೆ. ಅನೇಕರು ನಾವು ನೋಡ್ತೀವಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಹೇಳ್ತಾ ಇರ್ತಾರೆ, ನೋ ಪ್ರಾಬ್ಲಮ್. ಬಟ್ ದೇವರ ಆಲೋಚನೆ ಏನು? ದೇವರೇನು ಹೇಳ್ತಿದ್ದಾರೆ? ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಹೇಳುವಂಥದ್ದು 3ನೇ ಅಧ್ಯಾಯ 5ನೇ ವಚನದಲ್ಲಿ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ, ಸ್ವಂತ ಬುದ್ಧಿಯನ್ನು ನಿನ್ನ ಆಧಾರ ಮಾಡಿಕೊಳ್ಳಬೇಡ, ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ಪೂರ್ಣ ಮನಸ್ಸಿನಿಂದ ದೇವರಲ್ಲಿ ಭರವಸೆ ಇಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ, ಎಲ್ಲ ನಡವಳಿಕೆ ಅಂದರೆ ಮನೆಯಲ್ಲಿರುವಾಗ, ಆಫೀಸಲ್ಲಿರುವಾಗ, ಒಬ್ಬನೇ ಇರುವಾಗ, ಅಥವಾ ಮಾರ್ಕೆಟಲ್ಲಿರುವಾಗ, ಬಸ್ಸಲ್ಲಿ ಹೋಗುವಾಗ ಬರುವಾಗ, ಎಲ್ಲ ಸಮಯದಲ್ಲಿ ಕೂಡ ಅಲ್ಲಿ ಹೇಳ್ತದೆ, ಎಲ್ಲ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನು ಎಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ನೀನು ಬುದ್ಧಿವಂತನ ಎಣಿಸಬೇಡ, ಕೆಟ್ಟದನ್ನು ತೊರೆದು ಬಿಡು. ಹಾಗಾದರೆ ನಮ್ಮ ಬುದ್ಧಿ ಅಲ್ಲ, ನಮ್ಮ ಜ್ಞಾನವಲ್ಲ. ಅಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನಲ್ಲಿ ಭರವಸೆ ಇಟ್ಟು ಆತನ ಚಿತ್ತಕ್ಕೆ, ಆತನ ವಾಕ್ಯಕ್ಕೆ ನೀನು ವಿಧೇಯನಾಗು. ಹಲ್ಲೆಲೂಯಾ. ಹಾಗಾದರೆ ಪ್ರೀತಿ ದೇವಜನ, ನಮ್ಮ ಜೀವನದಲ್ಲಿ ನಾವು ಈ ರೀತಿಯಾಗಿ ಜೀವನ ಮಾಡುವಾಗ ದೇವರು ಖಂಡಿತವಾಗಲೂ ನಮ್ಮ ಜೀವನದ ಮೂಲಕ ಆತನು ಸಂತೋಷ ಪಡುತ್ತಾನೆ ಪ್ರಿಯರೇ. ಹಾಗಾಗಿ ನಾನಂತೂ ನನ್ನ ಕರ್ತನ, ನನ್ನ ಯೆಹೋವನನ್ನು ನಾನು ಎದುರು ನೋಡುವನೆಂಬುದಾಗಿ ದೇವರ ವಾಕ್ಯ ಹೇಳಿದ ಪ್ರಕಾರ ಇವತ್ತು ನಮ್ಮ ಜೀವನದಲ್ಲಿ ದೇವರನ್ನು ನಾವು ಎದುರು ನೋಡುವ ಪ್ರಿಯರೇ. 2 ಪೇತ್ರ 3:9 ಹೇಳ್ತದೆ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವುದಿಲ್ಲ. ಯಾವನಾದರೂ ನಾಶವಾಗಲು ಆತನು ಇಷ್ಟಪಡದೆ ಎಲ್ಲರೂ ನನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಇವತ್ತು ನನ್ನ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ನಿಮ್ಮ ವೈಯಕ್ತಿಕವಾದ ವಿಷಯದಲ್ಲಿ ಆತನು ದೀರ್ಘ ಶಾಂತಿಯುಳ್ಳವನು. ನಾವು ಇವತ್ತು ದೇವರನ್ನು ಕಾದುಕೊಳ್ಳಬೇಕು, ದೇವರ ವಾಕ್ಯವನ್ನು ನಾವು ನಿರೀಕ್ಷಿಸಿಕೊಂಡಿರಬೇಕು ಪ್ರಿಯರೇ. ದೇವರು ನಮ್ಮ ಜೀವನ ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ. ಅದಕ್ಕೆ ರೋಮಾಪುರಕ್ಕೆ ಬರೆಯುವ ಪೌಲನು ಕೂಡ ಬರೆಯುವಂಥ ಮಾತೇನೆಂದರೆ 8ನೇ ಅಧ್ಯಾಯ 25ನೇ ವಚನ, ಆದರೆ ಕಾಣದಿರುವುದು ನಾವು ಎದುರು ನೋಡುವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರು. ಕಾಣದಿರುವಂಥ ವಿಚಾರಗಳು, ಅದಕ್ಕೋಸ್ಕರ ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರು. ಹಲ್ಲೆಲೂಯಾ. ಸೊ ಹಾಗಾಗಿ ಈ ಒಂದು ಒಳ್ಳೆಯ ಸಮಯದಲ್ಲಿ ಪ್ರೀತಿ ದೇವಜನರೇ, ನಮಗೊಂದು ಸ್ಥಾನಕ್ಕೆ ನಾವು ಹೋಗ್ಲಿಕ್ಕಿದ್ದೆ. ಒಂದು ದಿವಸ ಈ ಲೋಕದ ಪ್ರಯಾಣ ಇದು ಯಾವಾಗಲೂ ನಮಗೆ ಗೊತ್ತಿರಬೇಕು, 1ನೇ ದಿನದಿಂದ ಮ್ಯಾಕ್ಸಿಮಮ್ 120. ಆಗ ಈಗಿನ ಫುಡ್ಡಿನ ಪ್ರಕಾರ ಹೆಚ್ಚಿನವರು 70, 80, 90, 100ರಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಪ್ರೀತಿ ದೇವಜನರೇ,
ಈ ಒಂದು ಮಧ್ಯದಲ್ಲಿ ನಾವು ಜೀವನ ಮಾಡುವಾಗ, ದೇವರಿಗೋಸ್ಕರ ಜೀವಿಸುವಾಗ, ನಮಗೆ ಮುಂದೆ ಕಾಣದಿರುವಂಥ ಅನೇಕ ಸಂಗತಿಗಳು ನಮಗೋಸ್ಕರ ಅದು ಸಿದ್ಧ ಮಾಡಲ್ಪಟ್ಟಿದೆ. ಅದೇ ಸಮಯದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗಲೂ ಕೂಡ ನಮಗೆ ಬೇಕಾಗುವಂಥದ್ದನ್ನು ದೇವರೇ ಒದಗಿಸ್ತಾನೆ. ಹಾಗಾಗಿ ನಿಮ್ಮ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ, ನಿಮ್ಮ ಮಕ್ಕಳ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ. ವಾಕ್ಯವನ್ನು ನಿರೀಕ್ಷಿಸಿಕೊಂಡವರಾಗಿರ್ರಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರ್ರಿ. ಆತನು ಮಹಾ ಉಪಕಾರಿಯಾಗಿದ್ದಾನೆ. ಆತನು ನಿರೀಕ್ಷಿಸುವವರಿಗೆ ಆತನು ಉಪಕಾರ ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡುವ. ದೇವರು ತಾನೇ ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸುವ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಅಪ್ಪ, ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯವನ್ನು ನಾವು ಹೇಳುವವರು ಕೇಳುವವರು ಮಾತ್ರವಾಗಿರದೆ, ಯಾವಾಗಲೂ ದೇವರೇ ನಿನ್ನಲ್ಲಿ ನಿರೀಕ್ಷೆ, ನಿನ್ನಲ್ಲಿ ನಂಬಿಕೆ, ನಿನ್ನನ್ನೇ ಎದುರು ನೋಡುತ್ತಾ ಸ್ವಾಮಿ ಜೀವನ ಮಾಡುವಂಥ ಕೃಪೆ ನಮಗೆ ಕೊಡಪ್ಪ. ನಾವು ನಿನ್ನನ್ನು ಬಿಟ್ಟು ಏನನ್ನೂ ಮಾಡಲಿಕ್ಕಾಗೋದಿಲ್ಲ ದೇವರೇ. ಎಲ್ಲ ವಿಷಯದ ನಮಗೆ ಸಹಾಯ ಮಾಡು ನಮ್ಮ ದೇವರೇ. ಎಲ್ಲವನ್ನು ಕೂಡ ನಿನ್ನ ಕೈಲೊಪ್ಪಿಸಿಕೊಡುತ್ತೇನೆ. ಈ ಗಳಿಗೆಯಲ್ಲಿ ಕರ್ತನೆ, ಯಾರಾದ್ರು ನಿರಾಶೆ, ಅದೇ ರೀತಿ ಸ್ವಾಮಿ ಅಪನಂಬಿಕೆ, ದೇವರೇ ಅನಾರೋಗ್ಯ, ಕಣ್ಣೀರು, ಕೊರತೆಯಲ್ಲಿರುವುದಾದರೆ ಯೇಸುವೆ ನಿನ್ನ ನಾಮದಲ್ಲಿ ಅವರನ್ನು ಈ ಸಮಯದಲ್ಲಿ ಮುಟ್ಟು ಸ್ವಾಮಿ. ಹೊಸ ನಿರೀಕ್ಷೆಯೊಡನೆ ಜೀವಿಸುವಂಥ ಕೃಪೆ ಕೊಡಪ್ಪ. ನಿನ್ನನ್ನೇ ಎದುರಿಟ್ಟುಕೊಂಡು ಜೀವನ ಮಾಡುವಂಥ ಕೃಪೆ ದಯ ಪಾಲಿಸಿಕೊಡು ಸ್ವಾಮಿ. ಲೋಕದಲ್ಲಿ ಬೆಳಕಾಗಿ ಉಪ್ಪಾಗಿ ಜೀವಿಸುವಂಥ ಕೃಪೆಗೆ ನಮ್ಮೆಲ್ಲರೂ ನಡೆಸಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಪ್ರೀತಿಯ ದೇವಜನರೇ, ಬಿಗ್ ಜೆ ಟಿವಿಯು ದಿನದ 24 ತಾಸುಗಳ ಕಾಲ ಕನ್ನಡ ಭಾಷೆಯಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಇದೆ. ಈ ಅಂತ್ಯಕಾಲದ ಉಜ್ಜೀವನಕ್ಕೋಸ್ಕರ ದೇವರು ಆದುಕೊಂಡಂಥ ಒಂದು ಮಾಧ್ಯಮವಾಗಿದೆ ಬಿಗ್ ಜೆ ಟಿವಿ ಕೂಡ. ಒಂದು ವೇಳೆ ಈ ಒಂದು ಸುವಾರ್ತಾ ಸೇವೆಯಲ್ಲಿ ನೀವು ಕೂಡ ಕೈ ಜೋಡಿಸಬೇಕು ಎಂಬುದಾಗಿ ಬಯಸಿದ್ದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರಿ. ಈ ಒಂದು ಸುವಾರ್ತಾ ಮಾಧ್ಯಮಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ ಮತ್ತು ಇದರ ಪಾಲುದಾರಿಕೆಯನ್ನು ತೆಗೆದುಕೊಳ್ಳ್ರಿ. ಯಾಕಂದರೆ ಯೇಸುಸ್ವಾಮಿ ಆ ದಿನ ಹೇಳುವಾಗ, ಹೋಗಿರಿ ಸುವಾರ್ತಿನ ಸಾರಿ ಎಂಬ ಹೇಳುವಾಗ ಬೆರಳೆಣಿಕೆಯ ಜನ ಇದ್ದದ್ದು ಪ್ರಿಯರೇ. ಜಗತ್ತಿಗೆಲ್ಲ ಸುವಾರ್ತೆ ಸಾರಬೇಕೆಂಬುದಾಗಿ ಆ ದಿನ ದೇವರದ್ದು ಒಂದು ಆಲೋಚನೆಯಾಗಿತ್ತು, ಕ್ರಿಸ್ತನ ಆಲೋಚನೆಯಾಗಿತ್ತು. ಆದರೆ ಇವತ್ತು ಕ್ಷಣ ಮಾತ್ರದಲ್ಲಿ ಎಲ್ಲ ಕಡೆ ಕೂಡ ಒಂದೇ ಸಾರಿ ಈ ಸುವಾರ್ತೆ ಹಬ್ಬುತ್ತಾ ಇದೆ, ಮಾಧ್ಯಮದ ಮೂಲಕ, ದೇವ ಸೇವಕರುಗಳ ಮೂಲಕ. ಆದರೆ ಈ ಮಾಧ್ಯಮದ ಮೂಲಕ ಸಾರುವಂಥ ಈ ಸುವಾರ್ಥ ಸೇವೆಯಲ್ಲಿ ನಿಮ್ಮ ಪಾಲುದಾರಿಕೆಗೋಸ್ಕರ ನಾವು ಕೂಡ ಎದುರು ನೋಡ್ತಾ ಇದ್ದೇವೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.